ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೋನು ಎಡಿಟಿಂಗ್ ಸ್ಟುಡಿಯೋ. ಸೊ ಫ್ರೆಂಡ್ಸ್, ಪ್ರಿಯೋ ನೋಡಿದ್ರಲ್ಲ, ಒಂದೊಳ್ಳೆ ಯೂನಿಕ್ ಆಗಿರೋ ಲಿರಿಕ್ಸ್ ಇಡೋಣ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲೇದಾಗಿ ಫ್ರೆಂಡ್ಸ್, ನಾವು ಅಲರ್ಟ್ ಮೆಷನ್ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡು ನಂತರ ನಿಮಗೆ ಡಿಸ್ಟ್ರಿಬ್ಯೂಷನ್ ಇರೋ ಒಂದು ಲಿಂಕ್ ಹಾಕಿರ್ತೀನಿ, ಫುಲ್ ಪ್ರಾಜೆಕ್ಟು. ಸೊ ಅದನ್ನ ಇಂಪೋರ್ಟ್ ಮಾಡ್ಕೊಳ್ಳಿ. ಸೊ ಅದು ಇಂಪೋರ್ಟ್ ಮಾಡ್ಕೊಂತ ನೋಡಿ, ಇದು ಈ ಥರ ಇರುತ್ತೆ. ಸೊ ಜಸ್ಟ್ ನೀವು ಇದೇ ಬೇಕಾದರೆ ಮೇಲೆ ಸೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ ವಿಡಿಯೋನ. ಸೊ ಇದನ್ನ ಯಾವ ಥರ ಎಡಿಟ್ ಮಾಡೋದಂತ ಹೇಳ್ಕೊಡ್ಬೇಕಂದ್ರೆ ಜಸ್ಟ್ ನೀವು ಬ್ಯಾಕ್ ಬಂದು, ಸೊ ಬ್ಯಾಕ್ ಬಂದ ನಂತರ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿಕೊಂಡು 9:16 ಇಟ್ಕೊಂಡು ಕ್ರಿಯೇಟ್ ಬಜೆಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಯಾವ ಸಾಂಗ್ನ ಎಡಿಟ್ ಮಾಡಬೇಕಂತ ಅನ್ಕೊಳ್ತಿರಲ್ಲ, ಸೊ ಆ ಸಾಂಗ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನು ವಿಡಿಯೋದಲ್ಲಿದೆ, ಜಸ್ಟ್ ಆ ಸಾಂಗ್ನ ಈ ಥರ ಎಕ್ಸ್ಟ್ರಾಕ್ಟ್ ಮಾಡ್ಕೊತೀನಿ. ವಿಡಿಯೋದಲ್ಲಿರೋ ಸಾಂಗ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊತೀನಿ. ಸೊ ಮಾಡ್ಕೊಂಡ ನಂತರ ವಿಡಿಯೋನ ಈ ಥರ ಡಿಲೀಟ್ ಮಾಡ್ತೀನಿ. ಸೊ ಮಾಡಿ ನಂತರ ಏನು ಮಾಡ್ಬೇಕಂದ್ರೆ, ಸೊ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಒಂದು ಫೋಟೋನ ಆ್ಯಡ್ ಮಾಡ್ತೀನಿ ಈ ಥರ. ಸೊ ಮಾಡಿ ನಂತರ ಏನು ಮಾಡ್ತೀನಿ ಅಂದರೆ, ಸೊ ಇದನ್ನ ನಮ್ಮ ಸಾಂಗ್ ಎಲ್ಲಿವರೆಗೂ ಇದ್ದೋ ಸೊ ಅಲ್ಲಿವರೆಗೂ ಈ ಥರ ಲೆಂತನ್ನು ಸ್ವಲ್ಪ ದೊಡ್ಡ ಮಾಡ್ಕೊಂಡು. ಸೊ ಮಾಡ್ಕೊಂಡಂತ ನೋಡಿ, ಫಸ್ಟ್ ಲೈನ್ ಎಲ್ಲಿವರೆಗೂ ಎಲ್ಲಿಂದ ಲೈನ್ಸು ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿ ಎಂಡ್ ಆಗುತ್ತೆ ಅನಿಸ್ತು ಅಲ್ಲಿ ಒಂದೊಂದು ಕೀ ಫ್ರೇಮ್ನ ಜಸ್ಟ್ ಆ್ಯಡ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಈ ಥರ ನಿಮ್ಮ ಸಾಂಗ್ ಎಲ್ಲಿವರೆಗೂ ನೋಡಿ ಸೊ ಅಲ್ಲಿವರೆಗೂ ಈ ಥರ ಜಸ್ಟ್ ಆ್ಯಡ್ ಮಾಡ್ಕೊಳ್ಳಿ ಕೀ ಫ್ರೇಮ್ನ. ಸೊ ಮಾಡ್ಕೊಂಡ ನಂತರ ಏನು ಮಾಡ್ಬೇಕಂದ್ರೆ, ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಒಂದು ಶೇಪ್ನ ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಇದನ್ನ ನಿಮ್ಮ ಬೆರಳುಗಳಿಂದ ಸೊ ಜಸ್ಟ್ ಈ ಥರ ಸ್ವಲ್ಪ ದೊಡ್ಡದು ಮಾಡಿಕೊಂಡು ಸ್ವಲ್ಪ ಈ ಥರ ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಜಸ್ಟ್ ನೀವು ನೋಡಿ ಫೋಟೋಗೆ ಸೆಟ್ ಆಗೋ ಸ್ವಲ್ಪ ಈ ಥರ ಮಾಡಿಕೊಂಡು ಜಸ್ಟ್ ಮೂಮೆಂಟ್ ಟ್ರಾನ್ಸ್ಫರ್ ಹೋಗಿ ಈ ಥರ ಮೇಲೆ ತೊಗೊಂಬನ್ನಿ. ಸೊ ತೊಗೊಂಬಂದ ನಂತರ ಏನು ಮಾಡಬೇಕಂದ್ರೆ, ಇದನ್ನ ಕಲರ್ ಆ್ಯಂಡ್ ಪಿಲ್ ಹೋಗಿ ಬ್ಲ್ಯಾಕ್ ಇಟ್ಕೊಳ್ಳಿ. ಜಸ್ಟ್ ಬ್ಲ್ಯಾಕ್ ಇಟ್ಕೊಂಡ ನಂತರ ನೀವು ಬ್ಲೌಂಡಿಂಗ್ ಆ್ಯಂಡ್ ಒಪೆಸಿಟಿಗೆ ಹೋಗಿ ಜಸ್ಟ್ ಇದನ್ನ ಒಂದು 40 ಇಟ್ಕೊಳ್ಳಿ. ಸೊ 40 ಇಟ್ಕೊಂಡ ನಂತರ ಜಸ್ಟ್ ಇದನ್ನು ಕೂಡ ವಿಡಿಯೋಲಿ ಅಂತ ಎಲ್ಲಿವರೆಗೂ ನೋಡಿ ಸೊ ಅಲ್ಲಿವರೆಗೂ ಈ ಥರ ಇಂಕ್ರೀಸ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ್ರೆ ಜಸ್ಟ್ ಏನು ಮಾಡ್ಬೇಕಂದ್ರೆ, ನೀವು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಏನು ಫಸ್ಟ್ ಲೈನ್ ಏನಿದೆ ಸೊ ಜಸ್ಟ್ ಅದನ್ನ ಟೈಪ್ ಮಾಡ್ಕೊಳ್ಳಿ. ವಿಷ್ಣು ದಾದಾ. ಸೊ ಈ ಥರ ಇದೆ. ಸೊ ಈ ಥರ ಟೈಪ್ ಮಾಡ್ಕೋತೀನಿ. ಸೊ ಟೈಪ್ ಮಾಡ್ಕೊಂಡ ನಂತರ ಇಲ್ಲಿ ಕಲರ್ನಲ್ಲಿ ಹೋಗಿ ಸೊ ವೈಟ್ನ ಚಾಯ್ಸ್ ಮಾಡಿಕೊಂಡು ಸೊ ಇಲ್ಲಿ ರ್ಯಾಬಿಟ್ ರೆಗ್ಯುಲರಲ್ಲಿ ಕ್ರೆಂಜಿಲ್ ಬ್ಲ್ಯಾಕ್ ಅಂತ ಒಂದು ಫೌಂಟ್ ಇದೆ. ಸೊ ಅದು ನನ್ನ ಟೆಲಿಗ್ರಾಮಲ್ಲಿ ಇರುತ್ತೆ. ಸೊ ಡೌನ್ ಮಾಡಿಕೊಂಡು ಅಲ್ಲಿ ಮುಂಚೆಗೆ ಆ್ಯಡ್ ಮಾಡ್ತೀನಿ. ಸೊ ಆ್ಯಡ್ ಮಾಡ್ಕೊಂಡ ನಂತರ ಸೊ ಇದನ್ನ ಸೆಂಟ್ರ್ ಕ್ಲಿಕ್ ಮಾಡಿಕೊಂಡು ಸೊ ಇದನ್ನ ಸೈಜು ಸ್ವಲ್ಪ ದೊಡ್ಡದು ಮಾಡಿಕೊಂಡು ಸೊ ಇದು 18 ಇರಲಿ. ಸೊ ಸ್ವಲ್ಪ ಈ ಥರ ದೊಡ್ಡದು ಮಾಡಿಕೊಂಡು ಜಸ್ಟ್ ಇದನ್ನು ಕೂಡ ಸೊ ಆ ಬ್ಲ್ಯಾಕ್ ಇದೆಯಲ್ಲ ಸೊ ಸ್ವಲ್ಪ ಅಲ್ಲಿ ಸೆಂಟ್ರ್ ಬರೋಂಗ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೌಂಟ್ ಟ್ರಾನ್ಸ್ಫರ್ಗೆ. ಸೊ ಫಸ್ಟ್ ಕೀ ಫ್ರೇಮ್ ಎಲ್ಲಿವರೆಗೂ ಸೊ ಅಲ್ಲಿವರೆಗೂ ಈ ಥರ ಕಟ್ ಮಾಡಿಕೊಂಡು ಸೊ ನೀವು ಏನು ಮಾಡ್ಬೇಕಂದ್ರೆ ಜಸ್ಟ್ ಬ್ಯಾಕ್ ಬಂದುಬಿಡ್ಬೇಕು. ಸೊ ನಿಮಗೆ ಒಂದು ಪ್ರಾಜೆಕ್ಟ್ ಕೊಟ್ಟಿರ್ತೀನಿ ಅಂತ ಹೇಳ್ತೀನಿ ಅಲ್ಲ, ಪ್ರಾಜೆಕ್ಟು. ಸೊ ಅದನ್ನ ಓಪನ್ ಮಾಡಿಕೊಂಡು ಸೊ ಫಸ್ಟ್ ಲೈನ್ ಏನಿದೆ ಸೊ ಜಸ್ಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಆಲಿಬೇಕು ಮೇಲೆ ಕೊಡಬೇಕು. ಸೊ ಕೊಟ್ಟ ಮೇಲೆ ಸೊ ಈಗ ಮಾಡ್ತಿರೋ ಪ್ರಾಜೆಕ್ಟ್ ಮೇಲೆ ಹೋಗಿ ಸೊ ಫಸ್ಟ್ ಲಿರಿಕ್ಸ್ ನೀವು ಬರ್ದಿರ್ತೀರಲ್ಲ ಸೊ ಅದಕ್ಕೆ ಹೋಗಿ ಎಫೆಕ್ಟ್ ಮೇಲೆ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಎಫೆಕ್ಟ್ನ ಕ್ಲಿಕ್ ಮಾಡ್ಬೋದು. ಸೊ ನೋಡಿ ಆ್ಯಡ್ ಆಗಿರುತ್ತೆ. ಸೊ ಆ್ಯಡ್ ಆದ ನಂತರ ಸೊ ಜಸ್ಟ್ ಅದನ್ನೇ ಕಾಪಿ ಮಾಡಿಕೊಂಡು ನೆಕ್ಸ್ಟ್ ಕೀ ಫ್ರೇಮ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಜಸ್ಟ್ ಅಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಪೇಸ್ಟ್ ಮಾಡ್ಕೊಂಡ ನಂತರ ಇದನ್ನ ಜಸ್ಟ್ ಆ ಕೀ ಫ್ರೇಮ್ ಸೆಕೆಂಡ್ ಕೀ ಫ್ರೇಮ್ ಎಲ್ಲಿವರೆಗೂ ಇದೆ ನೋಡಿ ಸೊ ಅಲ್ಲಿವರೆಗೂ ಈ ಥರ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಟೈಮರಿಗೆ ಕ್ಲಿಕ್ ಮಾಡ್ಕೊಂಡು ಸ್ವಲ್ಪ ಈ ಥರ ಕಟ್ ಮಾಡ್ಕೊಳ್ಳಿ. ಸೊ ಕಟ್ ಮಾಡ್ಕೋದಂದರೆ ನೀವು ಟೈಮರಿಂದನೇ ಮಾಡ್ಕೋಬೇಕು, ಯಾಕಂದರೆ ಎಫೆಕ್ಟು ಹೆಂಗಿರುತ್ತೆ ಹಾಗೆ ಇರುತ್ತೆ. ಸೊ ಇಲ್ಲೇನಾದರೂ ಮಾಡಿದರೆ ನಿಮಗೆ ಎಫೆಕ್ಟು ಆ್ಯಡ್ ಆಗುತ್ತೆ. ಸೊ ಅದು ಕಟ್ಟಾಗಿರುತ್ತೆ. ಸೊ ಮಾಡಿದ ನಂತರ ನೋಡಿ ನೆಕ್ಸ್ಟ್ ಲೈನ್ ಏನಿದೆ ನೋಡಿ ಸ್ಟೈಲೇ ಬೇರೆ. ಸೊ ಜಸ್ಟ್ ಇನ್ನು ಈ ಥರ ಟೈಪ್ ಮಾಡ್ಕೊಂಡ್ಬಿಡೋದು ಸ್ಟೈಲೇ. ಸೊ ಈ ಥರ ಮಾಡ್ಕೋದು. ಸೊ ಜಸ್ಟ್ ಇದೇ ಮತ್ತು ಇದನ್ನೇ ಕಾಪಿ ಮಾಡ್ಕೋದು. ಸೊ ನೆಕ್ಸ್ಟ್ ಕೀ ಫ್ರೇಮ್ಗೆ ಹೋಗೋದು, ಜಸ್ಟ್ ಪೇಸ್ಟ್ ಮಾಡೋದು, ಮತ್ತು ಕೀ ಫ್ರೇಮ್ ಎಲ್ಲಿವರೆಗೂ ಅಲ್ಲಿಂದ ಟೈಮರಿಂದ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೋದು. ಸೊ ಲೈನ್ ಏನಿದೆ ನೋಡಿ ನನ್ನ ದಾರಿ. ಸೊ ಅದನ್ನ ಜಸ್ಟ್ ಇಲ್ಲಿ ಟೈಪ್ ಮಾಡ್ಕೊಂಡ್ಬಿಡೋದು ನನ್ನ
ದಾರಿ ನೋಡಿ ಫ್ರೆಂಡ್ಸ್, ಈ ಥರ ಟೈಪ್ ಮಾಡಿಕೊಂಡು ಸೊ ಎಷ್ಟು ಕೀ ಫ್ರೇಮ್ ಇದೆ ನೋಡಿ, ನಿಮ್ಮ ಸಾಂಗ್ ಎಲ್ಲಿವರೆಗೂ ಇದೆ ನೋಡಿ, ಸೊ ಅಲ್ಲಿವರೆಗೂ ಈ ಥರ ಅದನ್ನ ಕಾಪಿ ಮಾಡಿಕೊಂಡ್ರು ಲೇಯರ್ನ ಪೇಸ್ಟ್ ಮಾಡ್ಕೊತ ಸೊ ಎಲ್ಲ ಫುಲ್ಫಿಲ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡು ನಂತರ ಜಸ್ಟ್ ಏನು ಮಾಡ್ಬೇಕಂದ್ರೆ ನೀವು ಮೇಲೆ ಸೇರ್ ಆಪ್ಷನ್ ಕಾಣ್ತಿದೆ, ಸೊ ಅದ್ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಡಿವೈಸ್ಗೆ ತಕ್ಕಂಥ ಕ್ವಾಲಿಟಿ ಇಟ್ಕೊಂಡು ಎಕ್ಸ್ಪೋರ್ಟ್ ವಿಡಿಯೋನ ಮಾಡಿಬಿಡಿ. ಸೊ ಫ್ರೆಂಡ್ಸ್, ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ.